ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಬಂದು ಸಂಡೇ ಅಂದರೆ ಅವತ್ತು ಮದರ್ಸ್ ಡೇ ಇತ್ತಲ್ಲ, ಅವತ್ತಿನ ದಿನ. ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ನಾನು ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ, ಎಷ್ಟು ಒಂದು ವಾರದ ಮೇಲೆ ಆಯಿತು. ಇವಾಗ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ನನ್ನ ವಿಡಿಯೋ ಎಲ್ಲ ಲೇಟಾಗಿ ಬಂತು ಅಂದರೆ ಒಂದು 4 ದಿನ ಕಾಲೇಜು ಅದು ಇದು ಸುತ್ತೋದೇ ಆಯಿತು. ಅದರಿಂದ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಬಂದು ಮದರ್ಸ್ ಡೇ ದಿನ ಒಂದು 2 ಡೇಸ್ ಹಿಂದಿನ ದಿನವೇ ಬೆಕ್ಕು ಏನು ಮಾಡ್ತು, ಮರಿಗಳನ್ನ ಕರ್ಕೊಬಂತು. 2 ಮರಿ ಮಾತ್ರ ಕರ್ಕೊಬಂದಿರೋದು. ಫಸ್ಟು ಅಮ್ಮ ಮಾತ್ರ ಬಂದು ಅನ್ನ ಎಲ್ಲ ತಿಂದು ಹೋಗ್ತಾಯಿತ್ತು. ಅದಾದಮೇಲೆ ಅದು ಡೈಲಿ ಬರೋದು ಹೋಗೋದು ಆ ಥರ ಮಾಡ್ತಾಯಿತ್ತು. ಮರಿಗಳು ಮಾತ್ರ ಅದು ಕರ್ಕೊಂಡು ಬಂದಿರಲಿಲ್ಲ. ಅದಾದಮೇಲೆ ಒಂದು ಮದರ್ಸ್ ಡೇ ಒಂದು 2 ಡೇಸ್ ಇದೆ ಅನ್ಬೇಕಾದ್ರೆ 2 ಮರಿನ ಕರ್ಕೊಬಂತು ಇದ್ದಕ್ಕಿದ್ದಾಗೆ ರಾತ್ರಿ ಟೈಮ್ ಅದು. ಆಮೇಲೆ ನೋಡ್ಬಿಟ್ಟು ನಮಗೆ ಫುಲ್ಲು ಖುಷಿಯಾಗುತ್ತೆ. ಏನು 2 ಮರಿ ಕರ್ಕೊಬಂದಿದ್ಯಲ್ಲ, ಇರೋದು 4, ಯಾಕೆ 2 ಬಂದಿದ್ದಿಲ್ಲ ಅಂತ ನೋಡಿದ್ವಿ. ಆದರೆ ಅದು ಕರ್ಕೊಬಂದಿದ್ದೆ 2. ಅಂದರೆ ನಮ್ಮ ಮನೆಗೆ 2 ಕರ್ಕೊಬಂದಿತ್ತು. ಇದು ಇಲ್ಲೇ ಸೆಟ್ಲಾಗ್ಬಿಡ್ತು 2 ಮರಿ. ಇನ್ನೆರಡು ಮರಿ ಫಸ್ಟ್ ಎಲ್ಲಿ ಬಿಟ್ಟಿತ್ತು ಅಲ್ಲೇ ಇತ್ತು. ಆದರೆ ನಮಗೆ ಕಾಣಿಸ್ತಾ ಇತ್ತು, ಆದರೆ ಅದು ಬರ್ತಾ ಇರಲಿಲ್ಲ, ಅಲ್ಲೇ ಇತ್ತು ಅದು. ಡೈಲಿ ಇಲ್ಲೂ ಇರ್ತಾಯಿತ್ತು ಈ ಮರಿಗಳ ಜೊತೆ, ಮತ್ತು ಅಲ್ಲಿ ಆ ಮರಿಗಳ ಜೊತೆನೂ ಕೂಡ ಇರ್ತಿತ್ತು. ಇದನ್ನು ನಾನು ಒಂದು ಶಾರ್ಟ್ಸಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಅಂದರೆ ಮದರ್ಸ್ ಡೇ ದಿನವೇ ಹಾಕಿದ್ದೆ ಇದನ್ನು. ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು ಈ ಒಂದು ವಿಡಿಯೋ. ಅಂದರೆ ಅಮ್ಮ ಮಗುಗೆ ಹಾಲು ಕುಡಿಸುವಂಥ ವಿಡಿಯೋ. ಅದಕ್ಕೆ ಅದನ್ನು ಶಾರ್ಟ್ಸ್ ಮಾಡಿ ಹಾಕಿದ್ದೆ. ಅವತ್ತು ಮದರ್ಸ್ ಡೇ ಇದ್ರೂ ಕೂಡ ನನ್ನ ಮಗ ಕೌಶಿಗೀಗ 16 ವರ್ಷ ಆಗಿದ್ರು ಕೂಡ ಅವನು ಅವತ್ತು ಮದರ್ಸ್ ಡೇ ಅಂತಲೇ ಗೊತ್ತಿಲ್ಲ ಅವನಿಗೆ. ಮದರ್ಸ್ ಡೇ ಇದೆ ಅಂತೇಳಿ ನಂಗೆ ವಿಶು ಕೂಡ ಮಾಡಿಲ್ಲ. ಆದರೆ ನಾನು ತುಂಬ ಜನದ್ದು ಸ್ಟೇಟಸ್ ಎಲ್ಲ ನೋಡ್ತಾ ಇರ್ತೀನಲ್ಲ, ಅಲ್ಲಿ ಮಕ್ಕಳು ಅಂದರೆ ಕೌಶಿಗಿನ ತುಂಬ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ. ಅವರು ಹ್ಯಾಪಿ ಮದರ್ಸ್ ಡೇ ಅಂತೇಳಿ ವಿಶ್ ಮಾಡೋದನ್ನು ಸ್ಟೇಟಸಲ್ಲೆಲ್ಲ ಹಾಕಿರ್ತಾರೆ. ನಾನು ನೋಡ್ತಾ ಇರ್ತೀನಿ. ನನಗೆ ಆಶ್ಚರ್ಯ ಆಗುತ್ತೆ ಒಂದೊಂದು ಸರಿ. ನಿಜವಾಗ್ಲೂ ಮಕ್ಕಳೇ ಸ್ಟೇಟಸ್ ಹಾಕಿರ್ತಾರೋ ಇಲ್ಲ ಅಪ್ಪ ಅಮ್ಮನೇ ಮಕ್ಕಳ ಹೆಸರು ಹೇಳ್ಕೊಂಡು ಸ್ಟೇಟಸ್ ಹಾಕಿರ್ತಾರೋ ಗೊತ್ತಿಲ್ಲ. ಇವತ್ತು ಅಷ್ಟೇ ಹೀಗೆ ಆ್ಯನಿವರ್ಸರಿದು ಇದು ನೋಡ್ತಾ ಇದ್ದೆ. ಅದೂ ಅಷ್ಟೇ ಹ್ಯಾಪಿ ಆ್ಯನಿವರ್ಸರಿ ಅಪ್ಪ ಅಮ್ಮ ಅಂತ ಹಾಕಿದ್ರು. ಇಷ್ಟು ಚಿಕ್ಕ ಮಕ್ಕಳೆಲ್ಲ ಫೋಟೋಸ್ ಹಾಕಿ ಸ್ಟೇಟಸ್ ಹಾಕ್ತಾರೆ. ಕೌಶಿ ನನಗೆ ಇದುವರೆಗೂ ಒಂದಿನೂ ಹ್ಯಾಪಿ ಮದರ್ಸ್ ಡೇ ಇರ್ಬೋದು, ಹ್ಯಾಪಿ ವುಮೆನ್ಸ್ ಡೇ ಇರ್ಬೋದು, ಯಾವುದೂ ಕೂಡ ಹೇಳೋದಿಲ್ಲ. ಹೌದಾ ಇವತ್ತು ವುಮೆನ್ಸ್ ಡೇನಾ ಅಷ್ಟೇ, ಗೊತ್ತೇ ಇರಲ್ಲ ಅವನಿಗೆ. 1-2 ದಿನ ಆದಮೇಲೆ ಗೊತ್ತಾಗುತ್ತೆ, ವುಮೆನ್ಸ್ ಡೇನಾ, ನಂಗೆ ಗೊತ್ತಿಲ್ಲ ಅಂತ ಹೇಳೋದು ಆ ಥರ. ಆದರೆ ಈ ಥರ ಎಲ್ಲ ಸ್ಟೇಟಸ್ ಹಾಕ್ಬೇಕಾದ್ರೆ ನಿಜ ಮಕ್ಕಳಾಗ್ತಾರೋ ಇಲ್ಲ ಅವರೇ ಹಾಕೋತಾರ ಅಂತ ಗೊತ್ತಿಲ್ಲ ರಿಯಲಿ. ಇದು ಸಂಡೇ. ಅದಾದಮೇಲೆ ಮರಿಗಳು ಎಲ್ಲೋಗುತ್ತೆ ಏನು ನೋಡೋಣ ಅಂತ ಕೆಳಗಡೆ ಬಂದ್ವಿ. ಆದರೆ ಅದು ಮರಿ ಏನು ಮಾಡ್ತು, ನಮ್ಮನ್ನು ನೋಡಿದರೆ ಅದಕ್ಕೆ ಫುಲ್ಲು ಭಯ. ಏನಕ್ಕೆ ಅಂದರೆ ನನ್ನ ಹಿಡ್ಕೊಬಿಡ್ತಾರೆ ಆ ಥರನೇ ಭಯ ಅದಕ್ಕೆ ಅದೇನು ಮಾಡ್ತಾಯಿದೆ ಅಂದರೆ ಔತ್ಕೊಳ್ಳೋದಕ್ಕೆ ಹೋಗ್ತಾಯಿದೆ. ಅಂದರೆ ಈಗ ಮರ ಎಲ್ಲ ಕಡಿದ್ಬಿಟ್ಟು ಆ ಕಡೆ ಒಂದು ಸೈಡು ಕಾಂಪೌಂಡ್ ಬೇರೆ ಬಿದ್ದೋಗ್ಬಿಟ್ಟಿದೆ. ಅವರು ಆ ಮನೆ ರಿಪೇರಿ ಮಾಡಿಸಿದಾಗ ಆ ಕಾಂಪೌಂಡ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಂದ ನಾಯಿ ಬಂದುಬಿಟ್ರೆ ಏನು ಮಾಡೋದು, ಅದು ಸ್ವಲ್ಪ ಭಯ ಇದೆ. ಬಂದು ಮರಿಗಳಲ್ವ, ಭಯ, ಬಂದೆಲ್ಲಿ ಕಚ್ಚಿಬಿಡುತ್ತೋ ಸಾಯಿಸ್ಬಿಡುತ್ತೋ ಅನ್ನೋ ಥರನೇ ಒಂಥರ ಭಯ ಆಗ್ತಾ ಇರುತ್ತೆ. ಅದಾದಮೇಲೆ ಇನ್ನು ಸಂಡೇ ಇಷ್ಟೇ ವಿಡಿಯೋ ಮಾಡಿದ್ದು, ಇನ್ನೇನು ವಿಡಿಯೋ ಮಾಡಿಲ್ಲ. ನೆಕ್ಸ್ಟ್ ಡೇ ಇನ್ನು ಸ್ಕೂಲಲ್ಲ, ಇನ್ನು ಕಾಲೇಜು ಅಡ್ಮಿಷನ್ ಎಲ್ಲ ಮಾಡಬೇಕಿತ್ತು. ಬೆಳಿಗ್ಗೆನೇ ಹೋದ್ವಿ ಅಡ್ಮಿಷನ್ ಎಲ್ಲ ಮಾಡೋದಕ್ಕೆ ಅಂತೇಳಿ. ಹೋದರೆ ಒಂದಷ್ಟು ನಾವು ಹೋಗಿದ್ದು 12:30 ಆ ಥರ ಟೈಮಲ್ಲಿ. ಏನು ಎಲ್ಲ ತೊಗೊಂಡೋಗಿದ್ದೀವಿ, ಏನೋ ಒಂದು ಅರ್ಧ ಗಂಟೆಯಲ್ಲಿ ಅಡ್ಮಿಷನ್ ಆಗೋಗುತ್ತೆ ಅಂತೇಳಿ ಹೋದರೆ ನೋಡಿದರೆ ಅಲ್ಲಿ ನಮಗೆ 5:30 ತನಕನೂ ಅಲ್ಲೇ ಕೂತ್ಕೊಂಡಿದ್ವಿ. ಒಬ್ಬರು ಆದಮೇಲೆ ಒಬ್ಬರು. ಅದನ್ನು ಅಂದರೆ ಒಂದೊಂದು ಇದರಲ್ಲೂ ಒಂದೊಂದು ಥರ ಪ್ರೊಸೀಜರ್ಗಳೆಲ್ಲ ಇತ್ತು. ಅದನ್ನೆಲ್ಲ ನೋಡಿ ಎಲ್ಲ ಆಗಿ ಅಡ್ಮಿಷನ್ ಎಲ್ಲ ಆಗೋದ್ರೊಳಗಡೆ 5:30 5 ಗಂಟೆ 5:30 ಅಲ್ಲೇ ಆಗೋಯಿತು. ನಾವು ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ. ನಾವು ಅಂದ್ಕೊಂಡು ಹೋಗಿದ್ದು ಅಂದರೆ ಒಂದು 1/2 ಅವರಲ್ಲಿ ಮುಗ್ದೋಗುತ್ತೆ ಅಂತೇಳಿ. ನೋಡಿದ್ರೆ ಇಷ್ಟೊತ್ತಾಯಿತು. ಅಂದರೆ ಕಾಲೇಜಿಗೆ ನಾವು ಹೋಗ್ಬೇಕಾದ್ರೆ
ಒಂದಷ್ಟು ಫೋಟೋಸು, ಆಧಾರ್ ಕಾರ್ಡು ಅದು ಇದು ಎಲ್ಲ ಕೇಳಿದ್ರಲ್ಲ, ಅದೆಲ್ಲ ತೊಗೊಂಡೋಗಿದ್ವಿ. ಆದರೆ ಟಿ ಸಿ ಎಲ್ಲ ಇವಾಗಲೇ ಕೊಟ್ಟಿಲ್ಲಲ್ಲ, ಅದು ಆಮೇಲೆ ಕೊಡಬೇಕು. ಮತ್ತು ಮಾಸ್ ಕಾರ್ಡು ಅದು ಕೂಡ ಇಲ್ಲ. ಮತ್ತು ಇನ್ನೆಂತ ಮಾಡೋದು ಅಂದ್ಬಿಟ್ಟು ನಾವು ನಮ್ಗೆ ಎಷ್ಟು ಗೊತ್ತಿತ್ತು ಅಷ್ಟನ್ನು ತೊಗೊಂಡೋದ್ವಿ. ಆಮೇಲೆ ಅವ್ರು ಹೇಳಿದ್ರು ಮಾಸ್ ಕಾರ್ಡು ಹೀಗೆ ಬೇಕು ಅಂತ. ಮತ್ತು ನಾನು ಅದು ಶಾಟ್ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಮತ್ತು ಹಾಲ್ ಟಿಕೆಟಿದು ಒಂದು ಜೆರಾಕ್ಸ್ ಎಲ್ಲ ಬೇಕು ಅಂತ ಹೇಳಿದ್ರು. ಆಮೇಲೆ ಏನು ಮಾಡಿದೆ, ಅದೆರಡೂ ಮತ್ತೆ ಬಂದು ಜೆರಾಕ್ಸ್ ಅಂಗಡಿಗೆ ಬಂದು ಮತ್ತೆ ಅದನ್ನೆಲ್ಲ ಪ್ರಿಂಟ್ ತೊಗೊಂಡು ಮತ್ತು ಅದನ್ನೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡು ಹೋಗೋದ್ರೊಳಗಡೆ ಟೈಮ್ ಆಗೋಯ್ತು. ಆಮೇಲೆ ಊಟ ಟೈಮ್ ಆಗೋಯ್ತಲ್ಲ, ಎಲ್ಲರೂ ಊಟಕ್ಕೆ ಕೊಟ್ಟೋದ್ರು. ಮತ್ತೆ 2:30ಗೆ ಸ್ಟಾರ್ಟ್ ಮಾಡಿದ್ರು. ಮತ್ತು ನಾವೆಲ್ಲ ಫಿಲ್ ಮಾಡಿರ್ತೀವಲ್ಲ ಫಾರ್ಮ್, ಅದೆಲ್ಲ ಕರೆಕ್ಟಾಗಿದೆಯಾ ಏನು ಎಲ್ಲ ನೋಡಿದ್ರು. ಮತ್ತು ಅದೆಲ್ಲ ನೋಡಿ ಆಮೇಲೆ ಪ್ರಿನ್ಸಿಪಾಲ್ ಹತ್ರ ಕಳಿಸಿ ಅವರೊಂದು ಸೈನ್ ಮಾಡಿ ಆಮೇಲೆ ಅಮೌಂಟ್ ಕಟ್ಟಿ ಆಮೇಲೆ ಒಂದು ID ಕಾರ್ಡ್ ಕೊಟ್ಟರು. ಅಂದರೆ ಪರ್ಮನೆಂಟ್ ಅಲ್ಲ, ಅದು ಟೆಂಪ್ರವರಿ ID ಕಾರ್ಡ್. ಅದು ಅಂದರೆ ಅಂದರೆ ಒರಿಜಿನಲ್ ID ಕಾರ್ಡ್ ಕೊಡೋ ತನಕ ಆ ಟೆಂಪ್ರವರಿನ ಯೂಸ್ ಮಾಡ್ತಾ ಇರಲಿ ಅಂತೇಳಿ ಒಂದು ID ಕಾರ್ಡನ್ನ ಕೊಟ್ಟರು. ಅದೆಲ್ಲ ಮಾಡಿಸುವಾಗ ಲೇಟ್ ಆಯಿತು. ಆಮೇಲೆ ನನಗಂತೂ ಫುಲ್ಲು ಸುಸ್ತಾಗೋಗಿತ್ತು. ನಾನು ಎಲ್ಲಿ ಬಿದ್ದೋಗ್ಬಿಡ್ತೀನೋ ಅಂತ ಭಯ ಆಗ್ತಾಯಿತ್ತು. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಆಮೇಲೆ ಕೌಶಿ ಅಂದ ನಾನು ಒಂದು ಸೋಡಾ ಕುಡಿತೀನಿ ಅಂದ. ಓಕೆ ಆಯಿತು, ಅವನಿಗೆ ಸೋಡಾ ಬೇಕು ಅಂತ ಅವನಿಗೆ ಸೋಡಾ ಕುಡಿದ್ಬಿಟ್ಟು ಅದಾದಮೇಲೆ ನನಗೆ ಕಬ್ಬಿನ ಜ್ಯೂಸ್ ಏನಾದರೂ ಕುಡಿತೀನಿ ನಾನು, ಇನ್ನು ಮನೆಗೆ ಹೋಗೋ ತನಕ ಬಸ್ಸಲ್ಲಿ ಸುಸ್ತಾಗ್ತಿರುತ್ತೆ ಅಂದ್ಬಿಟ್ಟು ಅಲ್ಲಿಂದ ಹೋಗಿ ನಾನೊಂದು ಕಬ್ಬಿನ ಜ್ಯೂಸ್ ಎಲ್ಲ ಕುಡ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಇಷ್ಟು ಕತೆ ಆಯಿತು. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅಂದರೆ ಅಷ್ಟೊತ್ತಲ್ಲೆಲ್ಲ ಇನ್ನು ನಿದ್ದೆಗಿದ್ದೆ ಏನೂ ಬರಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಅಷ್ಟೇ. ಅದು ಕಾಲೇಜಲ್ಲಿದ್ದೀವಿ. ಮೋಹನ್ ಮಾಮ ಫೋನ್ ಒತ್ತುತ್ತಾನೇ ಇದ್ದಾರೆ. ಏನು ಮಾಡ್ತಿದ್ದೀರಾ, ಇನ್ನೂ ಅಡ್ಮಿಷನ್ ಆಗಿಲ್ವಾ, ಯಾಕೆ ಇಷ್ಟೊತ್ತಾಯಿತು ಏನು ಅಂತ. ನಾವು ಫೋನ್ ಮಾಡಿದಾಗ ಅವ್ರು ರಿಸೀವ್ ಮಾಡಲ್ಲ, ಅವ್ರು ಫೋನ್ ಮಾಡಿದಾಗ ನಮಗೆ ರಿಸೀವ್ ಮಾಡೋಕ್ಕಾಗ್ತಿರಲ್ಲ. ಆ ಥರ ಆಗಿತ್ತು. ಅಷ್ಟು ರಶ್ ಇದ್ದರು ಜನಗಳು ಕೂಡ. ಅದಕ್ಕೆ ಅಷ್ಟು ಪ್ರೊಸೀಜರ್ಗಳು ಅದೇ ಥರನೇ ಇತ್ತು. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಅದಾದಮೇಲೆ ಸಂಜೆ ಟೆರೆಸ್ ಮೇಲೆ ಹಾಗೆ ಬಂದೆ. ಬಂದಮೇಲೆ ಅಂದರೆ ಅವತ್ತು ಮೋಹನ್ ಮಾಮ ಎಲ್ಲೋಗಿದ್ರು ಅಂದರೆ ಅವ್ರ ರಿಲೇಷನ್ ಯಾರೊಬ್ಬರು ತೀರೋಗಿದ್ರು. ಅದಕ್ಕೆ ಕನಕಪುರಕ್ಕೆ ಹೋಗಿದ್ರು ಅವರು. ನಾವು ಇಲ್ಲೇ ಇದ್ವಿ. ನಾನು ಹೋಗಿ ಅಡ್ಮಿಷನ್ ಮಾಡಿಸಿ ಬಂದಿದ್ದು. ಅದಾದಮೇಲೆ ಅವ್ರಿಗೆ ಬಂದಮೇಲೆ ಏನಾಯಿತು, ಯಾಕೆ ಫೋನೆಲ್ಲ ರಿಸೀವ್ ಮಾಡ್ತಿಲ್ಲ, ಏನು ಎತ್ತೆಲ್ಲ ಕೇಳಿದ್ರು. ಆಮೇಲೆ ಅಲ್ಲೇನೇನೆಲ್ಲ ನಡೀತು ಎಲ್ಲ ಡೀಟೇಲ್ಸ್ ಹೇಳ್ದೆ, ಈ ಥರ ಎಲ್ಲ ಆಯಿತು ಅಂತ ನಾನು ಅಂದ್ಕೊಂಡಿದ್ದೆ. ಅರ್ಧ ಗಂಟೆಯಲ್ಲೆಲ್ಲ ಮುಗಿಯುತ್ತೆ ಅಂತ. ಅದು ನೋಡಿದರೆ ಇಷ್ಟು ಟೈಮ್ ತೊಗೊಳ್ತು ಅಂತ ಹೇಳಿದೆ. ಹೌದಾ, ಸರಿ ಆಯಿತು, ಅಡ್ಮಿಷನ್ ಆಯಿತು ತಾನೇ ಅಂದರು. ಅಡ್ಮಿಷನ್ ಎಲ್ಲ ಆಯಿತು ಅಂದೆ. ಇದು ಟೆರೆಸ್ ಮೇಲೆ ಬಂದಿದ್ನಲ್ಲ, ಅಲ್ಲಿ ಒಬ್ರದ್ದು ಬರ್ತ್ಡೇ ಇತ್ತು. ಅವ್ರದ್ದು ಆರ್ಕೆಸ್ಟ್ರಾ ಮತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ದಾರೆ. ಇದು ಬಂದು ಸೋಮವಾರ ಆಗಿತ್ತು, ಅಂದರೆ ಸಂಡೇ ಅಲ್ಲ, ನೆಕ್ಸ್ಟ್ ಡೇ ಸೋಮವಾರ ನಾವು ಹೋಗಿದ್ದು ಅಡ್ಮಿಷನ್ ಎಲ್ಲ ಮಾಡೋದಕ್ಕೆ. ಆವತ್ತು ಪಾರ್ಟಿಯಲ್ಲಿ ಏನಂದರೆ ಬರ್ಡೇ ಆರ್ಕೆಸ್ಟ್ರಾ ಇದು ಊಟದ್ದೆಲ್ಲ ಇತ್ತು. ಅದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಆರ್ಕೆಸ್ಟ್ರಲ್ಲೇ ಇತ್ತಲ್ಲ, ಜನ್ರೇಟ್ರು ಎಲ್ಲ ತಂದು ಇಟ್ಕೊಂಡಿದ್ರು ಪಾಪ. ಕರೆಂಟ್ ಏನಾದರೂ ಹೋದ್ರೆ ಅಂತೇಳಿ ನೋಡಿದ್ರೆ ಕರೆಂಟು ಹೋಗಿಲ್ಲ. ಆದರೆ ಜೋರು ಮಳೆ ಬಂತು. ಎಷ್ಟು ಜೋರು ಮಳೆ ಅಂದರೆ ತುಂಬ ಜೋರು ಮಳೆ ಬಂತು. ಆಮೇಲೆ ಸ್ವಲ್ಪ ಹೊತ್ತು ಬಂತು, ಅದಾದಮೇಲೆ ನಿಂತೋಯ್ತು. ಅದಾದಮೇಲೆ ಮತ್ತೆ ಆರ್ಕೆಸ್ಟ್ರಾನ ಸ್ಟಾರ್ಟ್ ಮಾಡಿದ್ರು. ಈ ಥರ ಎಲ್ಲ ಇಟ್ಕೊಂಡಾಗ ಈ ಥರ ಮಳೆ ಬರೋದು, ಈ ಥರ ಎಲ್ಲ ಆದಾಗ ಒಂಥರ ಹಿಂಸೆ ಅನಿಸುತ್ತೆ. ಆಮೇಲೆ ಕೌಶಿ ನಾನು ಹೋಗ್ತೀನಿ ಆರ್ಕೆಸ್ಟ್ರೆಲ್ಲ ನೋಡಿಕೊಂಡು, ಸುಮ್ಮನೆ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ, ಎಲ್ಲರೂ ಬರ್ತಿದ್ದಾರೆ ನಾನು ಹೋಗ್ತೀನಿ ಅಂದ. ಸರಿ ಆಯಿತು ಹೋಗ್ಬಾ ಅಂತ ಹೇಳಿದೆ. ಅವನು ಮಳೆಯೆಲ್ಲ ನೋಡಿ, ಮಳೆ ಬರ್ತಾಯಿದೆ. ಮಳೆ ಬಂದು ನಿಂತೋದ್ಮೇಲೆ ಸುಮಾರು ಹೊತ್ತಾದಮೇಲೆ ಅವ್ನ ಫ್ರೆಂಡ್ಸ್ ಎಲ್ಲ ಸುಮ್ಮನೆ ಬರ್ತೀವಿ ಬಾ, ಸುಮ್ಮನೆ ತಿರ್ಗಾಡ್ಕೊಂಡು ಬರೋಣ ಅಂತ ಹೇಳ್ತಾಯಿದ್ರಲ್ಲ. ಅದಕ್ಕೆ ಇವನು ನಾನು ಹೋಗ್ತೀನಿ ಅಂದ. ಸರಿ ಆಯಿತು ಹೋಗು, ತಿರ್ಗಾಡ್ಕೊಂಡು ಬರೋಗು ಅಂತ ಹೇಳಿದೆ. ಆಮೇಲೆ ಅವನು ಹೋಗ್ಬಿಟ್ಟು ಬಂದ. ಇದಾದಮೇಲೆ ಇದು ನೆಕ್ಸ್ಟ್ ಡೇ, ಅಂದರೆ ಇದು
ಸೋಮವಾರ ಅಲ್ಲ, ಇದು ಮಂಗಳವಾರ ಕೌಶಿ ಊರಿಗೆ ಹೋಗೋದಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ. ಅವನು ರಿಸಲ್ಟ್ ಬರೋದನ್ನೇ ಕಾಯ್ತಾ ಇದ್ದ. ನಾನು ರಿಸಲ್ಟ್ ಬಂದಮೇಲೆ ಊರಿಗೆ ಹೋಗ್ತೀನಿ ಅಂತ. ನಾನು ಹೇಳಿದೆ ಫುಲ್ಲು ಅಡ್ಮಿಷನ್ನು ಎಲ್ಲ ಆದಮೇಲೆ ಕಾಲೇಜಿಗೆ, ಆಮೇಲೆ ನೀನು ಊರಿಗೆ ಹೋಗು, ಇವಾಗಲೇ ಹೋಗಬೇಡ ಅಂತ ಹೇಳಿದ್ದೆ. ಅದಕ್ಕೆ ಬೇಗ ಅಡ್ಮಿಷನ್ ಮಾಡಿಸಿ ನಾನು ಹೋಗಬೇಕು, ಇನ್ನು 15 ಡೇಸ್ ಅಷ್ಟೇ ಇರೋದು, ಜೂನ್ 1ಗೆ ಕಾಲೇಜೆಲ್ಲ ಓಪನ್ ಮಾಡ್ತಾರೆ, ಮತ್ತು ನಾನು ಮತ್ತು ಊರಿಗೆಲ್ಲ ಹೋಗೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾಯಿದ್ದ. ಸರಿ ಆಯಿತು ಅಂದ್ಬಿಟ್ಟು ಅದಕ್ಕೆ ಅವನಿಗೆ ಬೇಗನೆ ಅಂದರೆ ಸೋಮವಾರನೇ ಅಡ್ಮಿಷನ್ ಮಾಡಿದೆ. ಮಂಗಳವಾರ ಊರಿಗೆ ಹೊರಡೋಕ್ಕೆ ರೆಡಿ ಆಗಿದ್ದ. ಅದು ಏನು ಬೆಳಿಗ್ಗೆ 8:30 ಎದ್ಬಿಟ್ಟು ಇದಕ್ಕಿದ್ದಾಗೆ ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಫೋನ್ ಮಾಡಿ ನಮ್ಮ ಅಕ್ಕನ ಮಗಳು ಕಾಲೇಜಿಗೆ ಬರ್ತಾಳೆ, ಅವಳು ಬರ್ತಾಳ ಏನು ಎಲ್ಲ ವಿಚಾರಿಸು ಅಂತ ಹೇಳಿದೆ. ಆಮೇಲೆ ಅವಳಿಗೆ ಅವತ್ತು ಆಫ್ ಡೇ ಇತ್ತಂತೆ. 1:15 ಬಿಟ್ಬಿಡ್ತಾರೆ, ನೀನು ಅಷ್ಟೊತ್ತಿಗೆ ಬಾ, ಅಲ್ಲಿಂದ ನಾವು ಒಟ್ಟಿಗೆ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಅವಳು ಹೇಳಿದ್ಲು, ಅಂದರೆ ದೊಡ್ಡಕ್ಕನ ಮನೆಗೆ. ಇವನು ಅಷ್ಟೊತ್ತಿಗೆ ನಾವು ಬಿಟ್ಟಿದ್ದೆ ಇಲ್ಲಿ 11 ಗಂಟೆ, ಇಲ್ಲ 11 ಗಂಟೆಗೆ ಬಿಟ್ಟರೆ ನಾವು ಕೋಣನಕುಂಟೆ ಕ್ರಾಸಿಗೆಲ್ಲ ಹೋಗೋದ್ರೊಳಗಡೆ ಲೇಟ್ ಆಗುತ್ತೆ. ಆಮೇಲೆ ಸರಿ ಆದಷ್ಟು ಬೇಗ ರೆಡಿ ಆಗು ಅಂತೇಳಿ ಆಮೇಲೆ ಅವ್ನು ಬೇಗ ರೆಡಿಯಾಗಿ ಆಮೇಲೆ ನಾವು ಕೋಣನಕುಂಟೆ ಕ್ರಾಸಿಗೆ ಬಂದ್ವಿ. ನಾನು ಹೇಳ್ದೆ ಅವನಿಗೆ ಇಷ್ಟೊತ್ತಲ್ಲೆಲ್ಲ ಬಸ್ಸೆಲ್ಲ ರಶ್ ಇರೋಲ್ಲ, ಫ್ರೀಯಾಗೇ ಇರುತ್ತೆ ಗಾಡಿಗಳು ಇಷ್ಟೊತ್ತಲ್ಲೆಲ್ಲ ಅಂತ ಹೇಳ್ದೆ. ಆಯಿತು ಅಂತಂದೆ. ಯಾಕೆಂದರೆ ಸಂಜೆ ಟೈಮ್ ಆದರೆ ಸ್ವಲ್ಪ ರಶ್ ಇರುತ್ತೆ. ಏಕೆಂದರೆ ಕನಕಪುರ ಟು ಬೆಂಗಳೂರು ಅಪ್ ಆ್ಯಂಡ್ ಡೌನ್ ಮಾಡೋರು ತುಂಬ ಜನ ಇದ್ದಾರೆ. ಹಾಗೆ ಮಳವಳ್ಳಿ ಟು ಬೆಂಗಳೂರು ತುಂಬ ಜನ ಇದ್ದಾರೆ ಅಪ್ ಆ್ಯಂಡ್ ಡೌನ್, ಡೈಲಿ ಹೋಗ್ತಾರೆ ಡೈಲಿ ಬರ್ತಾರೆ. ಆ ಥರ ಇರುವಾಗ ಈವ್ನಿಂಗ್ ಟೈಮ್ ಸ್ವಲ್ಪ ರಶ್ ಇರುತ್ತೆ. ಮಧ್ಯಾಹ್ನ ಟೈಮ್ ಅಷ್ಟೊಂದೇನು ರಶ್ ಇರೋಲ್ಲ, ಬಾ ಅಂತೇಳಿ ಕರ್ಕೊಂಡೋದೆ. ನೋಡ್ತಾ ಇರ್ಬೋದು ಗಾಡಿಗಳು ಸೀಟೇ ಇಲ್ಲ ಅಷ್ಟು. ಇದು ಕನಕಪುರ ಗಾಡಿ, ಮಳವಳ್ಳಿ ಗಾಡಿ ಅಲ್ಲ, ಇದು ಒಂದು ಕನಕಪುರ ಗಾಡಿಗಳು. ಆದರೂ ಅಷ್ಟೊಂದು ರಶ್ ಇತ್ತು. ಅದಕ್ಕೆ ಹೇಳ್ತಿದ್ದೆ, ಅಮ್ಮ ನೋಡಮ್ಮ ನೀನು ರಶ್ಶೇ ಇಲ್ಲ ಅಂದೆ, ಕನಕಪುರ ಗಾಡಿಗಳು ನೋಡು ಎಷ್ಟೊಂದು ರಶ್ ಇದೆ, ಇನ್ನು ಮಳವಳ್ಳಿ ಗಾಡಿ ಬಂದರೆ ಇನ್ನೆಷ್ಟು ರಶ್ ಆಗ್ಬೋದೋ ಏನೋ ಅಂತ ಹೇಳ್ತಾಯಿದ್ದೆ. ಎರಡೂ ಬಂತು, ಎರಡೂ ಕೂಡ ಕನಕಪುರ ಗಾಡಿಗಳೇ. ಅದಾದಮೇಲೆ ನೋಡೋಣ ಇರು ಅಂತ ಹೇಳಿದೆ. ಅದಾದಮೇಲೆ ಕೊಳ್ಳೇಗಾಲ ಗಾಡಿ ಬಂತು. ಅದು ನೋಡಬೇಕಾದ್ರೆ ರಶ್ ಅನ್ನಿಸ್ತಾಯಿತ್ತು, ಅಂದರೆ ಸೀಟ್ ಇರಲಿಲ್ಲ ಅಷ್ಟೇ, ಆದರೆ ನಿಂತ್ಕೊಳ್ಳೋದಕ್ಕೆಲ್ಲ ಖಾಲಿ ಇತ್ತು ಬಸ್. ಮತ್ತು ಸರಿ ಅದಕ್ಕೆ ಹೋಗ್ತಾ ಕನಕಪುರಲ್ಲಿ ಇಳ್ಕೊತಾರೆ. ಆಮೇಲೆ ಕೂತ್ಕೋಬೋದಲ್ವ, ಆಮೇಲೆ ಅವಳಿಗೂ ಅಕ್ಕನ ಮಗಳು ಬಂದುಬಿಡ್ತಾಳೆ, ಆಮೇಲೆ ನಿನಗೆ ಟೈಮ್ ಆಗೋದು, ನನಗೇನಿಲ್ಲ, ನಾನು ಆರಾಮಾಗಿ ಹೋಗ್ತೀನಿ ಅಂತ ಹೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು ಅವನು ಆಮೇಲೆ ಬಸ್ ಬಂತು, ಕೊಳ್ಳೇಗಾಲ ಗಾಡಿ. ಅಷ್ಟೊಂದೇನು ರಶ್ ಇರಲಿಲ್ಲ. ಸರಿ ಈ ಬಸ್ಸಲ್ಲೇ ಹೊರಡು ನೀನು, ಇನ್ನೊಂದು ಬಸ್ ಅಂದರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದೆ. ಸರಿ ಆಯಿತು ನಾನು ಇದೇ ಬಸ್ಗೆ ಹೋಗ್ತೀನಿ ಅಂದ್ಬಿಟ್ಟು ಅವನು ಫುಲ್ಲು ರಶ್ ಇದ್ದರೆ ಹೋಗೋದೇ ಇಲ್ಲ, ನಿಂತ್ಕೊಂಡು ಹೋಗೋದು ಅಂದರೆ ಹೋಗೋದೇ ಇಲ್ಲ ಅವನು. ನಾನು ಆಮೇಲೆ ಏನಾಗಲ್ಲ ಹೋಗು, ಹೋಯ್ತಾ ಎಲ್ಲರೂ ಇಳ್ಕೊತಾರೆ, ಆಮೇಲೆ ಕೂತ್ಕೋಬೋದು ಅಂತೇಳಿ ಆಮೇಲೆ ಬಸ್ ಹತ್ಸ್ಬಿಟ್ಟು ನಾನು ಮನೆಗೆ ಹೊರಟೆ. ನಾನು 1:45 ಮನೆಗೆ ಬಂದೆ. 1:45 ಬಂದು ಅಷ್ಟೊತ್ತಿಗೆ ಮೋಹನ್ ಮಾಮನೂ ಕೂಡ ಬಂದರು. ಆಮೇಲೆ ಬಂದ ತಕ್ಷಣವೇ ಹೋಗಿ ಸಾಂಬಾರಿತ್ತು ನಿನ್ನೆ ಸ್ವಲ್ಪ, ಹೋಗ್ಬಿಟ್ಟು ಮುದ್ದೆ ರೈಸ್ ಎಲ್ಲ ಮಾಡಿಟ್ಟು ಹೋಗಿದ್ದೆ. ಏನು ಅಂದ್ಕೊಂಡೆ ಅಂದರೆ ನಾನು ಬರೋದು ಲೇಟ್ ಆಗುತ್ತೆ, ಅದಕ್ಕೆ ಮಾಮ ಬಂದು ಬರೀ ರೈಸ್ ತಿಂದು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಾನು ಕರೆಕ್ಟಾಗಿ 1:45 ಬಂದೆ. ಅದಕ್ಕೆ ಬಂದ ತಕ್ಷಣ ಹೋಗ್ಬಿಟ್ಟು ಮುದ್ದೆ ಎಲ್ಲ ಮಾಡಿಬಿಟ್ಟು ಮಾಮನಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾನು ಊಟ ಮಾಡಿಕೊಂಡು ಆಮೇಲೆ ಬೆಳಿಗ್ಗೆ ಏನು ಕೆಲಸ ಮಾಡಿರಲಿಲ್ಲ, ಅಂದರೆ ಗುಡಿಸೋದು ಒರೆಸೋದು ಈ ಥರದ್ದೆಲ್ಲ ಏನೂ ಮಾಡಲಿಲ್ಲ. ಎಲ್ಲ ಹೇಗಿತ್ತು ಹಾಗಾಗೇ ಬಿಟ್ಟು ಹೋಗಿದ್ದು. ಮತ್ತು ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಟಿ ವಿ ನೋಡ್ತಾಯಿದ್ದು. ಆಮೇಲೆ ಮೋಹನ್ ಮಾಮ ಆಫೀಸ್ಗೆ ಹೋದು. ಅದಾದಮೇಲೆ ಕಸ ಎಲ್ಲ ಗುಡಿಸಿ ಒರೆಸಿ ಸ್ನಾನ ಮಾಡಿ ಇವಾಗ ಪೂಜೆ ಎಲ್ಲ ಮಾಡಿ ಇವಾಗ ಜಸ್ಟ್ ಒಂದು ಬ್ಲ್ಯಾಕ್ ಟೀ ಕುಡಿದು, ಒಬ್ಬರೇ ಇದ್ದಾಗ, ಒಬ್ಬರೇ ಅಂತಲ್ಲ ಎಷ್ಟೇ ಜನ ಇರಲಿ ಒಂಥರ ಮಾಡೋದಾದರೆ ಓಕೆ. ಈಗ ಎಲ್ಲರಿಗೂ ಕಾಫಿ ಅಂದರೆ ಓಕೆ, ಒಬ್ಬರಿಗೆ ಟೀ ಒಬ್ಬರಿಗೆ ಕಾಫಿ. ಈಗ ಕೌಶಿ ಇದ್ದಿದ್ರೆ ಅವನಿಗೆ ಕಾಫಿ ಮಾಡಬೇಕಿತ್ತು, ನನಗೆ ಬ್ಲ್ಯಾಕ್ ಟೀ ಮಾಡಬೇಕಿತ್ತು. ಅದಕ್ಕೆ ಏನನ್ಸುತ್ತೆ, ಯಾರು ನನಗೆ ಬೇರೆ ಮಾಡೋರು ಅಂದ್ಬಿಟ್ಟು ಕಾಫಿನೇ ಮಾಡಿಬಿಡ್ತೀನಿ. ಹಾಗೆ ಅವನು
ಇವಾಗ ಬ್ಲ್ಯಾಕ್ ಟೀ ಕುಡ್ಕೊಂಡು ಅದಕ್ಕೆ ಈ ವಿಡಿಯೋನ ಕೂಡ ಇಲ್ಲಿಗೆ ಹೆಣ್ಣು ಮಾಡಿಬಿಡೋಣ. ಆಮೇಲೆ ಕೌಶಿ ಹೋದ ಅಂತೆ. ನಾನು ಹೇಳ್ದೆ ಮಳವಳ್ಳಿಗೆ ಹೋಗ್ಬಿಟ್ಟು ರೋಜಾ ಬರ್ತೀನಿ ಅಂತ ಹೇಳಿದ್ಲು. ರೋಜಾ ಅಂದರೆ ನಮ್ಮ ಅಕ್ಕನ ಮಗಳು. ರೋಜಾ ಅಂತ ಹೇಳಲ್ಲ, ಕೆಂಚಿ ಅಂತ ಹೇಳ್ತೀವಿ. ಅವಳು ಕಾಲೇಜ್ ಮುಗಿಸಿ ಅವಳು KM ದೊಡ್ಡಿ ಕಾಲೇಜಿಗೆ ಹೋಗ್ತಾಳೆ. ಅಲ್ಲಿಂದ ಕಾಲೇಜ್ ಮುಗಿಸಿ 1:30ಗೆಲ್ಲ ಬರ್ತೀನಿ ಅಂತ ಹೇಳಿದ್ದು. ಅದಕ್ಕೆ ಇವನಿಗೆ 1:30 ಒಳಗಡೆ ಆಗಲ್ಲ, ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ. ಇವನು 2:30 ಆ ಥರ ಹೋಗಿದ್ದಾನೆ. ಬೇಗನೆ ಬಿಟ್ಟು ಕರ್ಕೊಂಡು ಹೋಗಿಬಿಟ್ಟಿದ್ದಲ್ಲ. ಆಮೇಲೆ ಫೋನ್ ಮಾಡಿದ್ದೆ, ಹೋಗಿದ್ದೀನಿ ಅಂದ. ಮತ್ತು ಮಳವಳ್ಳಿಯಲ್ಲಿ ಏನಾದ್ರು ತಿನ್ಕೊಂಡು ಹೋಗಿ ಮಧ್ಯಾಹ್ನದ್ದು ಊಟ ಏನಾದರೂ ಮಾಡ್ಕೊಂಡು ಅಂದರೆ ಬೇಡಮ್ಮ ಅಲ್ಲೇ ಹೋಗಿ ದೊಡ್ಡಮ್ಮನ ಮನೆಗೆ ಹೋಗಿ ಊಟ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಆಯಿತು, ಅಲ್ಲೇ ಹೋಗಿ ಊಟ ಮಾಡಿ ಅಂದೆ. ಇವಾಗ ಫೋನ್ ಮಾಡಿದೆ, ಚಿಕನ್ ಮಾಡಿದ್ರಂತೆ ದೊಡ್ಡಮ್ಮ. ಊಟ ಮಾಡಿಕೊಂಡು ಎಲ್ಲರೂ ಇಲ್ಲೇ ಇದ್ದಾರೆ. ನಿಮ್ಮ ಅಮ್ಮ ಯಾಕೆ ಬಂದಿಲ್ಲ ಅಂತ ಎಲ್ಲರೂ ಕೇಳ್ತಾಯಿದ್ರು. ಅವಳನ್ನೂ ಕರ್ಕೊಬರೋಕ್ಕಿಲ್ವಾ ಅಂತ ಅಂದರೆ ಅಕ್ಕ ನೆನ್ನೆನೇ ಹೇಳ್ತಾಯಿದ್ರು ಬಾ ಅಂತೇಳಿ. ನಾನು ಒಂದು ಸರಿ ಹೇಳಿದ್ದೆ, ಅಕ್ಕ ನನಗೆ ನಾಟಿ ಕೋಳಿ ಬಿಟ್ಟಿದ್ದಾರೆ ಅಂತೇಳಿ, ಅದನ್ನು ಕುಯ್ಬೇಕು ಬಾ ಅಂತ ಹೇಳ್ತಾಯಿದ್ರು. ನನಗೆ ಇವತ್ತು ಹೋಗಿರ್ತೀನಿ ಅಂದ್ಕೊಳ್ಳಿ, ಅವತ್ತಿಗೆ ನನಗೆ ಏನೂ ಬೇಜಾರಾಗಲ್ಲ. ಒಂಥರ ಎಲ್ಲರೂ ಇರ್ತಾರಲ್ಲ, ಖುಷಿಯಾಗಿ ಹೋಗುತ್ತೆ. ಒಂಥರ ಬೇಜಾರು ಅಂತ ಅನಿಸೋದಿಲ್ಲ. ನೆಕ್ಸ್ಟ್ ಡೇ ಇರುತ್ತಲ್ಲ, ಎಲ್ಲರೂ ನಮ್ಮ ಕನಕಪುರದವರು ಅಕ್ಕನೂ ಬಂದುಬಿಡ್ತಾರೆ, ನಮ್ಮ ಅಮ್ಮನೂ ಊರಿಗೆ ಹೊರಟಾಗ್ತಾರೆ. ಇನ್ನು ದೊಡ್ಡಕ್ಕ ಮಾತ್ರ ಉಳ್ಕೋತಾರೆ. ಅವರು ನಾವೆಲ್ಲ ಇದ್ದೀವಿ ಅಂತ ಎಮ್ಮೆಸೋದು ಅದೆಲ್ಲ ಬಿಟ್ಬಿಟ್ಟು ನಮಗೋಸ್ಕರ ಏನಾದರೂ ಅದು ಮಾಡಿ ಇದು ಮಾಡಿ ಚಿಕನ್ ಮಾಡಿ ಮಟನ್ ತರಿಸೋಣ ಅಥವಾ ಏನಾದರೂ ಮಾಡಿ ಅಂತ ಹೇಳ್ತಾರೆ. ಅವ್ರ ಕೆಲಸ ಬಿಟ್ಬಿಟ್ಟು ನಮಗೋಸ್ಕರ ಮನೇಲೇ ಇರ್ತಾರೆ, ಅದು ಬೇಜಾರು. ಆಮೇಲೆ ನಾವು ಹೋದರೆ ತುಂಬ ಕೆಲಸನೂ ಉಂಟು ಅವರಿಗೆ. ನಾವೆಲ್ಲ ಅಲ್ಲೆಲ್ಲ ಹೋದ್ರೆ ಏನಂತ ಅನ್ಸುತ್ತಂದರೆ ಮೈ ಒಂಥರ ಮಂದ ಥರ ಅನಿಸ್ಬಿಡುತ್ತೆ. ಏನೇ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಬರೋಲ್ಲ, ಸುಮ್ಮನೆ ಕೂತಿರ್ತೀವಿ. ಅದಕ್ಕೆ ಏನೋ ಇಂಟ್ರೆಸ್ಟ್ ಇಲ್ಲ ಹೋಗೋದಕ್ಕೆ. ಆಮೇಲೆ ಹೋದ್ರೂ ಕೂಡ ಒಂದಿನ ಇರ್ಬೋದು, ಒಂದಿನ ಇರಬೇಕು ಅಂದರೆ 2 ದಿನ ಇರ್ಬೋದು. ಎಲ್ಲರೂ ಇದ್ರೆ ಏನೂ ಅನಿಸಲ್ಲ. ಎಲ್ಲರೂ ಹೊರ್ಟೋಗ್ಬಿಟ್ಟು ನಾನು ಒಬ್ಬಳೇ ಇದ್ದರೆ ಸಖತ್ತು ಬೋರ್ ಆಗುತ್ತೆ. ಅದಕ್ಕೆ ನನಗೆ ಇಲ್ಲ, ಇನ್ನೊಂದು 15 ದಿನ ಬಿಟ್ಟು ಬರ್ತೀನಿ. ಇವತ್ತು 14 ತಾರೀಕು. ಇವತ್ತಿಗೆ ಅಂದರೆ ನಾಳೆ 15 ದಿನಕ್ಕೆ ಹೋದರೆ 29ನೇ ತಾರೀಕು ಹೋದರೆ 4 ದಿನ ಆಗುತ್ತೆ. ಅಂದರೆ 29ನೇ ತಾರೀಕು ಬಂದು ಬುಧವಾರ ಸಿಗುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ವಾಪಸ್ ಬರ್ಬೋದು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನೂ ಕೂಡ ಇಲ್ಲಿಗೆ ಹೆಣ್ಣು ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದ್ರು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೊಂದೇನೆಂದರೆ, ನಾನು ಈ ಥರ ಪ್ಲ್ಯಾನ್ ಮಾಡಿದ್ದೀನಲ್ಲ, 29ನೇ ತಾರೀಕು ಹೋಗ್ತೀನಿ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡಿ, ಅದು ಉಲ್ಟಾ ಹೊಡಿಯುತ್ತೆ. ಇಲ್ಲ ಬೇಗನೆ ಮಾಮ ಆಗೇ ಹೇಳ್ತಾರೆ, ಬಿಟ್ಟು ಅನ್ನೋ 1-2 ದಿನ ಇದ್ದು ಆಮೇಲೆ ಬಾ ಅಂತ. ಇವಾಗ ನಾನು ಅದಕ್ಕೆ ಹೋಗಲ್ಲ ಅಂತ ಹೇಳಿದೆ. ಇವಾಗ 29ನೇ ತಾರೀಕು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ 28 ವಾರದಲ್ಲಿ ಯಾವತ್ತಾದರೂ ಹೋಗೋಣ ಅಂತ ನೋಡೋಣ. ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಓಕೆ.